ಅವ್ವ ಇಟ್ಟಾಕ್ರವ. ಇರು, ಹೆಸರು ತರ್ತೀನಿ. ಏನೋ ಆಗ್ಲೇ ಹಿಟ್ಟಿನ ಬಂದ್ಬಿಟ್ಯಾ? ಸೌದೆ ಎಲ್ಲ ಹೊಡೆದಾಯ್ತಾ? ಇಲ್ಲ ದಣಿ, ಇನ್ನೂ 2 ಕೊಂಡ್ ಬಾಕಿ ಐತೆ. ಹೊಟ್ಟೆ ಹಸಿತಾಯ್ತು, ಅದಕ್ಕೆ ಊಟ ಮಾಡ್ಬಿಟ್ಕೊಂಡು ಹೊಡೆಯೋಣ ಅಂತ ಬಂದೆ. ಹೊಂಟೊಡೆಯೋದಕ್ಕೆ ಮೊದಲೇ ಹಿಟ್ಟಿನ ಬಂದ್ಬಿಟ್ಟೆ. ಹೋಗ, ಕೆಲಸ ಮುಗಿಸಿ ಆಮೇಲೆ ತಿನ್ನು. ಹೋಗ ಹೋಗು. ನಡಿ. ಸೌದೆ ಎಲ್ಲ ಹೊಡೆದಾಯ್ತು, ಇಟ್ಟಾಕ್ತಿರವ? ಹೊಟ್ಟೆ ತುಂಬಾ ಹಸಿತಾ ಐತೆ. ಏನೋ ಮರಿಯ, ನೀನ್ ಇನ್ನು ಹಿಟ್ಟು ತಿಂದಿಲ್ವಾ? ಇಲ್ರವ. ಅಯ್ಯಯ್ಯೋ, ಎಲ್ರು ತಿಂದಾಯ್ತು ಅಂತ ಮಿಕ್ಕಿದಿಟ್ಟು ಹೆಸರು ಎಲ್ಲ ಕಲಗತ್ತಿ ಸುರ್ಬಿಟ್ಟಲ್ಲೋ. ಪಾಪ ಅಕ್ಕ, ಏನಕ್ಕ? ಮುನಿಯ, ನಿನ್ನ ನೋಡ್ಬೇಕು ಅನಿಸ್ತು, ಬಂದ್ಬಿಟ್ಟೆ. ನಿನಗಿಷ್ಟವಾದ ಹುರಿಟ್ ಮಾಡ್ಕೊಂಡ್ ಬಂದೀನಿ, ತಗೋ. ಬೇಡ, ಇವತ್ತು ಯಾಕೋ ಏನೋ ತಿನ್ನಕ್ ಮನ್ಸೇ ಇಲ್ಲ. ಯಾಕಪ್ಪ, ಅಂಥದ್ದೇನಾಯ್ತು? ಎಂಥ ಬಾಳ್ಬಿಡು. ಒಂದೊತ್ತು ಕೂಳಿಗೆ ಎಷ್ಟೊಂದು ದುಡಿಬೇಕು, ಎಷ್ಟೊಂದು ಅನ್ನಿಸ್ಕೋಬೇಕು. ಎಲ್ಲ ಶಿವನಿಚ್ಛೆ. ಅಪ್ಪ ಮಾಡಿ ಸಾಲ ಗೌಡ್ರಿ ಹಿಂದಿರಿಸೋವರೆಗೂ ನೀನ್ ಹೀಗೆ ದುಡಿಬೇಕು, ಹೀಗೆ ತಿನ್ಬೇಕಪ್ಪ. ಮುನಿಯ, ತುಂಬಾ ಹಸ್ಕೊಂಡಿದೀಯಾ? ಬಾ ಬಾ, ಕೂತ್ಕೋ. ಮುಖ ಮಾರ ಹೆಂಗವನೆ? ಅವನಿಗೇನಪ್ಪ, ಆಟ ಆಡ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ದಾನೆ. ಓದು ಚೆನ್ನಾಗೂ ಓದ್ತಾ ಇದ್ದಾನೆ. ಹೋಗ್ಲಿ ಬಿಡು, ಅಣ್ಣನ್ಗೆ 2 ಅಕ್ಷರ ಬರೆಯೋಕ್ ಬರ್ದೇ ಇದ್ರು ತಮ್ಮಾದ್ರೂ ಚೆನ್ನಾಗಿ ಓದು. ನನ್ಗೆ ಯಾಕಪ್ಪ, ಸ್ವಲ್ಪ ತಗೋ. ನಾನ್ ತಿನ್ಬಂದೆ. ತಗೋ ಅಕ್ಕ. ಚೆನ್ನಿ ಹೆಂಗವಳೆ? ಮಾವನ್ ಜ್ಞಾಪಿಸ್ಕೋತಾಳ? ಅದನ್ನ ಯಾಕೆ ಕೇಳ್ತೀಯ? ದಿನ ಬೆಳಗಾದ್ರೆ ನಿಂದೇ ಮಾತು. ಮುನಿಯ, ಆಗಾಗ ಮನೆ ಕಡೆ ಬರ್ತಾ ಇರಪ್ಪ, ನನ್ ಕೈಲಾದನ್ನ ಮಾಡಾಕ್ತೀನಿ. ಸರಿ ಅಕ್ಕ, ಕೆಲ್ಸದಿಂದ ಬಿಡುಸಕ್ಕಿದ ತಕ್ಷಣ ಬರ್ತೀನಿ. ಬಂದಾಗ ಇದು ತಗೊಂಡ್ಬರ್ತೀನಿ. ಅಲ್ಲ ತಗೋ ನೀರು. ಬಾ, ಹೊಟ್ಟೆನೆ. ಮುನಿಯ, ಮೇಲೆ ಎಷ್ಟೊತ್ತ ಮುಸ್ಕಾಕೊಂಡು ಮಲ್ಕೊಳ್ಳೋದು? ಮುಂಜಾನೆ ರೈಲು ಗಾಡಿಗೆ ಮರಣ ಪಾಪ ತಾನೆ ಅಂತ ಗೊತ್ತಿಲ್ಲ? ಗಾಡಿ ಕಟ್ಕೊಂಡು ಸ್ಟೇಷನ್ಗೆ ಹೋಗು. ಹೋಗ್ತೀನಿ. ಹೋಗು. ಸೋಮಾರಿ ತಗೊಂಬಂದು ಹೋಳಿಗೆ ಹೋಗೋ ಹೊತ್ತಾದ್ರೂ ಕಂಬಳಿ ಒದ್ಕೊಂಡು ಮಲಗವನೆ.
ಚಿಕ್ಕಮ್ಮ ಚಿಕ್ಕಮ್ಮ ಈ ತಣ್ಣಗಾಗಿದೆ. ರಾತ್ರಿ ಮಾಡಿ ತಣ್ಣಗಾಗದೆ ಬಿಸಿ ಆಗಿರ್ತೈತ. ಬಾಯಿ ಮುಚ್ಕೊಂಡು ತಿನ್ನು ಮುದೇವಿ. ನಿಂಗ್ ಬಿಸಿ ಅನ್ನದ್ಮೇಲೆ ತುಪ್ಪ ಹಾಕಿದೀನಿ, ತಿಂಜೋಣ. ಚಿಕ್ಕಮ್ಮ ನನ್ಗೂ ಅನ್ನ ತುಪ್ಪ. ನೀನ್ ಮೂತಿಗ್ ತುಪ್ಪ ಅನ್ನ ಬೇರೆ ಕೆಡು. ಬಾಯ್ ಮುಚ್ಕೊಂಡ್ ತಿನ್ನು ಆಯ್ತಾ? ಅಯ್ಯೋ ಯಾಕೆ ಕಳ್ತೀಯೋ? ಅವನ್ ಬಡ್ದ ನಿಂಗೆ ಯಾಕೆ ಅಳು ಬಂತು? ತಿನ್ನಪ್ಪ, ತಿನ್ನು ತಿನ್ನು, ಅಳಬಾರ್ದು. ಒಳ್ಳೇನಲ್ವಾ? ಪುಟಿ, ಇವತ್ತ್ಯಾಕೋ ಎದ್ದುಗಳಿಗೆ ಚೆನ್ನಾಗಿಲ್ಲ ಅಂತ ಕಾಣುತ್ತೆ. ಏನಾಯ್ತು? ದೊಡ್ಡ ಗೌಡ್ರು ಸಿಕ್ಕಿದ್ರು, ಅವ್ರು ತಾವ್ ತಕೊಂಡಿರೋ ಸಾಲಕ್ಕೆ ಬಡ್ಡಿ ಹಣ ಕಟ್ತಿದ್ರೆ ಮನೇನ ಜಮೀನ ಜಪ್ತಿ ಮಾಡ್ತೀವಿ ಅಂದ್ರು. ಅದಕ್ಕೆ ದಾಬ್ ಕೊಡು. ಯಾಕೆ? ಅದನ್ನ ಮಾರಿ ಬಡ್ಡಿ ಹಣ ಕಟ್ಟಕ್ಕೆ. ಸಾಕ್ ಸುಮ್ಕಿರು. ಅದ್ ಲಕ್ಷಣ ದೊಡ್ವೆ ನಾನ್ ಕೊಡಕ್ಕಿಲ್ಲ. ನಿಂಗ್ ಬಡ್ಡಿ ಹಣ ತಾನೇ ಬೇಕು. ಈ ಮೂದೇವಿ ಇಲ್ಲೇನ್ ಮಾಡ್ಬೇಕು? ಎಗ್ಗಣ್ದಂಗ್ ತಿನ್ಕೊಂಡು ಕತ್ತೆ ಹಂಗ್ ಮೈ ಬೆಳೆಸ್ತಾವನಲ್ಲ, ಇವ್ನ್ ತಗೊಂಡೋಗ್ ಗೌಡ್ರ ಮನೆ ಜೀತಕ್ ಹಾಕು. ಇವನ್ನ ಜೀತಕ್ ಹಾಕದ? ಈ ವಯಸ್ಸಿನಾಗ ಅವ್ನ ಏನ್ ಕೆಲಸ ಮಾಡ್ತಾನೆ? ಅಲ್ಲೇನ್ ಮರ ಕಡಿಬೇಕಾಗೈತಾ? ಅವ್ರು ಹೇಳ್ದಷ್ಟ್ ಮಾಡ್ಕೊಂಡ್ ಬಿದ್ದಿರ್ಲಿ, ಕರ್ಕೊಂಡೋಗೋ. ನೀ ತಿನ್ನು ಬಂಗಾರ. ಅದು ಸರಿಯೇ. ಬಾಮುನಿಯ ಬಾ. ಅಯ್ಯೋ ನೋದ್ರೋಗ್ತಾನೆ, ನೀ ತಿನ್ನು ಮಾರ, ತಿನ್ನು ಮಾರ. ಏನೋ ಮಾದ, 3 ಅಂಗ್ಲ ಇರೋ ನಿನ್ನ ಮಗನ ಹತ್ರ ನಾನೇನೋ ಕೆಲಸ ಮಾಡಿಸ್ಕೊಳ್ಳಿ? ನನಗ್ ಬೇಡ. ನಾನು ಪಟ್ಟಿ ದುಡ್ಡು ತಂದು ಮಾಡಿಗೆ ಬಿಡು. ಏನ್ ಮಾಡೋದು ಧಣಿ? ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು 4 ಜನ ತುತ್ತಿನ ಚೀಲ ತುಂಬಕ್ಕಿಲ್ಲ. ಧಣಿ, ದೊಡ್ಡ ಮನ್ಸು ಮಾಡಿ ಈ ನನ್ನ ಮಗನ ಜೀತಿ ಕಿಟ್ಕೊಳ್ಳಿ. ಹುಡುಗನ ವಯಸ್ಸು ತುಂಬಾ ಚಿಕ್ಕದಲ್ಲೋ, ಕೊಟ್ಟು ಕೆಲಸ ಎಲ್ಲ ಮಾಡ್ತಾನ? ತಾವಿಲ್ಬ್ರ ತಯಾರಿ ಕೊಡೋದಕ್ಕೆ ಈ ನನ್ನ ಮಗನ ಹೊಡೆದು ಬುದ್ಧಿ ಕಲ್ಸಿ. ಆಯ್ತು ಬಿಡು, ಇನ್ಮೇಲೆ ನಿಂಗೋ ಮಗನ್ ಸಾಕೋ ಭಾರ ಕಮ್ಮಿ ಆಯ್ತು. ಇರ್ಲಿ ಹೋಗ್. ಇನ್ಮೇಲೆ ಇದೇ ನಿನ್ ಮನೆ. ಇವ್ರೇ ಅಪ್ಪ ಅಮ್ಮ ಎಲ್ಲ. ಅವ್ರು ಹೇಳ್ದಾಗ ಕೇಳ್ಕೊಂಡ್ ಬಿದ್ದಿರ್ಬೇಕು. ಬರ್ತೀಯಾ? ಇನ್ಮೇಲೆ ಇದೇ ನಿನ್ ಮನೆ, ಇಲ್ಲೇ ಇರ್ಬೇಕು. ಇನ್ಮೇಲೆ ನಾನು ಹಿಂದ್ ಬಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಹೋಗು. ಅವಳ ಬೋರಕು ನನ್ನ ಮಗನೇ. ನನ್ನ ಮಗನೇ, ನಾನು ಕಾಫಿ ಕುಡಿದು ಬರೋ ಅಷ್ಟರಲ್ಲಿ ನೀನು ಕೊಟ್ಟಿಗೆ ಕುಡಿದು ಸುತ್ತ ಮಾಡಿರ್ಬೇಕು. ಬಾಡವನ್ನು ತಗೊಂಬಂದು ಅವಳು ತಾನೇ ಮಗ. ಯಾಕೆ ಹೊಳ್ತಾ ಇದೀಯಾ? ನಮ್ಮಪ್ಪ ನನ್ ಬಿಟ್ಬಿಟ್ಟು ಹೊಲ್ಟೋದ. ನಿಮ್ಮಪ್ಪ ನಿನ್ನ ಬಿಟ್ಬಿಟ್ಟು ಹೋದ್ರೆ ಏನಾಯ್ತು? ಇಲ್ಲಿ ನಾನೊಬ್ಬ ಇರ್ಬೇಕಂತೆ. ನಾನಿಲ್ಲ ನಿನ್ ಜೊತೆ ಆಡಕ್ಕೆ. ನಿನ್ ಹೆಸರೇನು? ನನ್ನ ಹೆಸರು ಮುನಿಯಾ. ಮುನಿಯಾ ಮುನಿಯಾ, ನಿನ್ಗೆ ಮರ್ಕೋತಿ ಆಡಕ್ ಬರುತ್ತಾ? ಓ ಬರುತ್ತೆ. ನಿನ್ನ ಹೆಸರೇನು? ನನ್ನ ಹೆಸರು ಮರಳಪ್ಪ. ನಿಮ್ ಮನೆ ಎಲ್ಲಿದೆ? ಇದೆ ನಮ್ಮನೆ. ಬಾ. ಮಲ್ಲಪ್ಪ, ಸ್ವಲ್ಪ ತಲೆ ಮೇಲೆ ಇಟ್ಬಿಡು. ನೀನೇ ಕಿಟ್ಕೋತೀಯಾ? ನನ್ ತಲೆ ಮೇಲೆ ಇಟ್ಬಿಡು. ಬೇಡಪ್ಪ, ದಣಿಯೋದ್ ನೋಡಿದ್ರೆ ಬೈತಾರೆ. ಯಾತಕ್ ಬೈತಾರೆ? ನಾನ್ ನಮ್ಮಪ್ಪಂಗೆ ಹೇಳ್ತೀನಿ. ನೀನು ಹೆದರ್ಕೋಬೇಡ. ನನ್ ಕೆಲ್ಸ ನೀನ್ ಯಾಕೆ ಮಾಡ್ತೀಯ? ಬಿಡು ಬಿಡು. ನೋಡು, ನೀನ್ ಇದನ್ನ ನಂಗೆ ಕೊಡದೆ ಇದ್ರೆ ನಿನ್ ಜೊತೆ ಬಿಟ್ಬಿಡ್ತೀನಿ. ಬೇಡಪ್ಪ, ಹಂಗೆಲ್ಲ ಮಾಡ್ಬೇಡ, ಇಡ್ತೀನಿ. ಮುನಿಯಾ, ಅಯ್ಯೋ ಚಂಡಾಲ, ನನ್ನ ಮಗನ ತಲೆ ಮೇಲೆ ತಪ್ಪು ಬರೆಸ್ತಿದ್ದೀನೋ ನನ್ನ ಮಗನ. ಇನ್ನೊಂದು ಬಾರಿ ಈ ಕೆಲಸ ಏನಾದ್ರೂ ಮಾಡಿದ್ರೆ ನನ್ನ ಮಗನ ಮೈ ಚರ್ಮ ಸುಂದ ಬರ್ತೀನಿ. ಟ್ರೈ ಮಾಡೋಣ. ನೀನು ಅಷ್ಟೇ. ಇನ್ನೊಂದು ಬಾರಿ ಏನಾದ್ರೂ ತಪ್ಪಂಬಿಟ್ಟಿದ್ರೆ ನನ್ನ ಮಗನ ನಿನ್ನ
ಚಿಕ್ಕದಣಿ ಚಿಕ್ಕದಣಿ. ಯಾವನ ದಣಿ? ನೀನು ಮುನಿಯ, ನಾನು ಮರಳಪ್ಪ. ವಿ ಆರ್ ಫ್ರೆಂಡ್ಸ್ ಅಷ್ಟೇ. ಹಂಗಂದ್ರೆ ನಾವಿಬ್ರು ಸ್ನೇಹಿತರು ಅಂತ. ನಡಿ ಹೋಣ. ಬನ್ನಿ ಬನ್ನಿ. ಎಲ್ಲ ಸಮಾಚಾರನೂ ಹೇಳ್ತೀನಿ. ನಡಿ ನಡಿ. ಬನ್ನಿ ದಣಿ. ಏನೋ ಮುನಿಯ, ಮನೇಲೆಲ್ಲ ಚೆನ್ನಾಗಿದಾರೇನೋ? ಎಲ್ಲ ಚೆನ್ನಾಗಿ ದಣಿ. ನೀನು? ಏನೋ ಇದ್ದೀನಿ ನಿಮ್ ದಯದಿಂದ. ಇದ್ರಲ್ಲಿ ನನ್ ದಯ ಏನೋ ಬಂತು. ಬನ್ನಿ ದಣಿ, ಕೂತ್ಕೊಳ್ಳಿ. ಹಗ್ಗ ಕೊಡು, ಗಾಡಿ ನಾನು ಹೊಡಿತೀನಿ. ಅಯ್ಯೋ, ಎಲ್ಲಾದ್ರೂ ಉಂಟಾ? ನಿಮ್ ಯೋಗ್ಯತೆಯಲ್ಲಿ ಈ ಕೆಲಸ ಎಲ್ಲಿ? ಸುಮ್ನೆ ಗಾಡಿ ಹತ್ತು, ಗಾಡಿ ನಾನು ಹೊಡಿತೀರಾ? ಗೊತ್ತ ನಡಿಯಪ್ಪ. ಓ ಮರಳಪ್ಪನವ್ರೆ, ಅತ್ತ ಗೊಸಿ ನೋಡಿ. ಏನದು? ದೊಡ್ಡಗೌಡ್ರು ಕೋಪದಾಗ ಬಾಗಿಲಲ್ಲೇ ನಿಂತವ್ರೆ. ನಾನು ಇಷ್ಟು ಹೊತ್ತು ಮಾಡ್ಕೊಂಡು ಬಂದಿದ್ದಕ್ಕೆ ನನ್ ಸೊಂಟ ಮುರಿತಾರಷ್ಟೇ. ಯೋ ಮುನಿಯ, ಯಾಕೋ ಹೆದರ್ಕೊಂಡು ಸಾಯ್ತೀಯಾ? ನೋಡು, ತಲೆ ತೆಗೆಸ್ಕೊಂಡು ಹೋಗೋ ಕತ್ತೆ ಮೇಲೆನೆ ಜನ ಭಾರ ಹೇರೋದು. ಅದೇ ತಿರುಗಿ ಬೀಳೋ ಹುಲಿ ಕಂಡ್ರೆ ಅದ್ರ ತಂಟೆಗೆ ಹೋಗ್ತಾರಾ? ನಡಿ ನಡಿ. ನಮಸ್ಕಾರ ಸಿಗ್ದೇನೆ. ಚೆನ್ನಾಗಿದ್ದೇನೆಯಾ? ಏನ್ ಮರಳ, ಹುಷಾರಾಗಿದ್ದೀಯಾ? ಹುಷಾರಾಗಿದ್ದೇನಪ್ಪ. ಪ್ರಯಾಣ ಸುಖವಾಗಿತ್ತಾ? ಸುಖವಾಗಿತ್ತು. ಮುನಿಯ, ಏನೋ ಅದು? ಗಾಡಿ ನಿಲ್ಲಿಸ್ಬಿಟ್ಟು ಹರಟೆ ಹೊಡಿತಾ ಇದೀಯಾ? ಸ್ವಲ್ಪನಾದ್ರು ಜ್ಞಾನ ಇದೆಯಾ ನಿನಗೆ? ಗುಲಾಂ ಪಟ್ಟಿ ಮಗನೇ, ಇನ್ನು ಹಾಲು ಕರ್ತಿಲ್ಲ, ದನಗಳನ್ನ ಬಿಟ್ಟಿಲ್ಲ, ಹಾಸಿಗೆ ಎತ್ತಿಲ್ಲ, ಕಸ ಗುಡಿಸಿಲ್ಲ. ಕಂಡಿದ್ದ ಕೆಲಸ ನಾರ್ತಾ ಬಿದ್ದಿದೆ. ಇದ್ರ ಗಮನ ಇಲ್ಲದೆ ನಿಧಾನವಾಗಿ ಬರ್ತಾ ಇದೀಯಾ? ಅಪ್ಪಯ್ಯ, ನಾನೇ ನಿಧಾನವಾಗಿ ಬಿಡುವಂದೆ ಅಪ್ಪಯ್ಯ. ಬೊಂಬಾಯಿಗೆ ಹೋದ್ಮೇಲೆ ಎತ್ತಿನ ಗಾಡಿ ಅಭ್ಯಾಸ ತಪ್ಪೋಗಿದೆ, ಹೊಟ್ಟೆ ತೊಳಸುತ್ತೆ ಅಂದೆ. ಹಂಗ ಕತ್ತೆ ಚಿಕ್ಕವ್ರು ಹೊಟ್ಟೆ ತೊಳಸುತ್ತೆ ಅಂದ್ರೆ ಎತ್ತುಗಳು ನಿಧಾನವಾಗಿ ಓಡಿಸ್ಬೇಕನ್ನೋ ಜ್ಞಾನ ಬೇಡ ನಿನಗೆ? ಕುದುರೆಗಳನ್ನ ಓಡಿಸಿದಾಗ ಓಡಿಸೋದು ಕೆಲಸ ನೋಡೋದು. ಆಗ ಯಾಳಾದವನು ಬಡ್ಡಿ ಕಟ್ಕೊಂಡು ಎಣಗಬೇಕಾಗೈತೆ. ಅಪ್ಪಯ್ಯ, ಬಡ್ಡಿ ಹೋದ್ರೆ ಹೋಯ್ತು, ಕಳಿಸ್ಬಿಡವನ್ನ. ತಪ್ಪು ಕಣೋ ಮಗ, ತಪ್ಪು. ನನ್ನನ್ನೇ ನಂಬ್ಕೊಂಡ್ರೆ ಜೀವನ ಅದು. ಕಳಿಸ್ಬಿಟ್ರೆ ಪಾಪ ಹೊಟ್ಟೆ ಪಾಟಿಗೆ ಏನ್ ಮಾಡ್ತೈತೆ? ಲೈ ಲೈ ಮುನಿಯ, ಎತ್ತು ಬಿಚ್ಚಿ ಮೇವ್ ಹಾಕಿ ಕಲ್ಲಿಗಚ್ಚಿ ಕುಡ್ಸು. ದಣದು ಬಂದೇವ ಪಾಪ, ಹೋಗು. ಅಮ್ಮ ಅಮ್ಮ. ಬಂದಿಯೇನು ಮರಳ? ಏನಮ್ಮ, ಹುಷಾರಾಗಿದ್ಯಾ? ಹುಷಾರಾಗಿದ್ದೀನಿ. ಇದೇನೋ ಇಷ್ಟು ಬರುವಾಗ ಹೋಗ್ಬಿಟ್ಟಿದ್ಯಾ? ಹೊತ್ತೊತ್ತು ಊಟ ಮಾಡ್ತಿದ್ಯೋ ಇಲ್ವೋ? ನಿನ್ ಕೈ ತುತ್ತಿಲ್ಲ ನೋಡು, ಅದಕ್ಕೆ ಹೀಗಾಗಿದ್ದೀನಿ. ಬೇಗ ಮೈ ತೊಳ್ಕೊಂಡ್ ಬಾ, ಬಿಸಿ ಬಿಸಿ ಆಗ ರೊಟ್ಟಿ ತಟ್ಟು ಹಾಕ್ತೀನಿ. ಸರಿಮ್ಮ. ಮುನಿಯ, ಬಂದಣಿ. ಕರೆದ್ರ ಸಿಗ್ತೇನೆ ನೋಡು, ಆ ಪೆಟ್ಟಿಗೆಲ್ ಫೋಟೋ ಇದೆ, ತೆಗಿ. ಯಾರ್ದಣಿ ಫೋಟೋ? ನಿಮ್ ಗುರುದ? ನನಗೆ ಏನು, ಈತ ಕೋಟ್ಯಾಂತರ ಜನರಿಗೆ ಗುರು. ಲೆನಿನ್ ಅಂತ. ಲಲಿನ್ ಅಂದ್ರೆ? ಲೆನಿನ್ ಅಲ್ಲ ಕಣೋ, ಲೆನಿನ್. ಲನಿನ್. ನೀನು ಮುನಿ ಅಂತ ಹೇಗೆ ಸಿಟ್ಕೊಂಡಿದ್ಯಾ ಹಾಗೆ. ಈತ ರಷ್ಯಾ ದೇಶದ ಬಡಜನರ ಮಹಾನಾಯಕನಾಗಿ ದಂಗೆ ಎದ್ದು ಎಲ್ರೂ ಕಷ್ಟಪಟ್ಟು ದುಡಿಬೇಕು, ಬಂದಿದ್ ಫಲನ ಎಲ್ರೂ ಸಮನಾಗಿ ಹಂಚ್ಕೊಂಡು ತಿನ್ಬೇಕು ಅಂತ ಪಾಠ ಹೇಳಿದ ಮಹಾತ್ಮ. ಒಳ್ಳೆ ಪಾಠ ಹೇಳ್ಕೊಟ್ರು. ಈತ ಯಾರೋ ಗೊತ್ತು ತಾನೆ? ಏನ್ ಮಾಡಪ್ಪ ಹಂಗ್ ಕೇಳ್ತೀರಾ? ಗಾಂಧಿ ಮಹಾತ್ಮ ಅಲ್ವರ? ಕರೆಕ್ಟ್. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ದೇವರು, ದೀನದಲ್ಲಿದ್ರೆ ಉದ್ಧಾರಕ್ಕೋಸ್ಕರ ದುಡಿದಂತ ಪುಣ್ಯ ಪುರುಷ. ಗೊತ್ತು. ಬಂದಣಿ. ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದ್ರು ನಿನ್ನ ಗುಲಾಮ್ಗಿರಿ ಇನ್ನು ಹೋಗ್ಲಿಲ್ವಲ್ಲ? ನಾನ್ ಮಾಡ್ತಿರೋದೇ ಆಳಿನ ಕೆಲಸ ಅಲ್ವರ? ಆಳಿನ ಕೆಲಸ ಮಾಡ್ತಿದ್ದೀನಿ ಅಂತ ಹೆದರ್ಕೊಂಡು ಸಾಯ್ಬೇಕೇನೋ? ನೋಡು, ಮನುಷ್ಯ ಯಾವಾಗ್ಲೂ ತಲೆ ಎತ್ಕೊಂಡು ನಿಲ್ಲೋದ್ ಕಲಿಬೇಕು. ಅದೆಂಗ್ ಸಾಧ್ಯ ಮಾಡಲಪ್ಪ? ಅನ್ನ ಹಾಕೋ ದಣಿ ಮುಂದೆ ನೆಟ್ಟಗ್ ನಿಂತ್ಕೊಳ್ಳೋದು ಸರಿನಾ? ಅನ್ನ ಹಾಕೋನ ದೇವ್ರ ಕಣೋ. ನೀನ್ ಇವ್ರ ಮನೇಲಿ ಕಷ್ಟಪಟ್ಟು ಹಗ್ಲು ರಾತ್ರಿ ದುಡಿತ್ಯಾ, ಅನ್ನ ಹಾಕ್ತಾರ ಅಷ್ಟೇ. ಬಂದದಣಿ. ಇಂಥ ಜನಗಳಿಗೆ ಬುದ್ಧಿ ಬರ್ಬೇಕಾದ್ರೆ ಆ ಪರಮಾತ್ಮ 10 ಅವತಾರ ಎತ್ತಬೇಕು.
ಲೋ ಮುನಿಯ ಕೊಡೋ, ನಾನು ಒಂದು 10 ಕೊಡ ನೀರು ಸೇರ್ತೀನಿ. ಬೇಡಿ ಮುನಿಯಪ್ಪ, ನೀವು ಓದ್ದವರು ಸಾಹುಕಾರರು, ನಿಮ್ಮಂತವ್ರು ಇಂಥ ಕೆಲಸ ಮಾಡಬಾರ್ದು. ಅಯ್ಯೋ ಮಂಕೆ, ನಾನ್ ಸಾಹುಕಾರ ಮನೇಲಿ ಹುಟ್ಟೆ, 4 ಅಕ್ಷರ ಓದ್ದೆ. ನೀನ್ ಬಡವ್ರ ಮನೇಲಿ ಹುಟ್ಟೆ, ಅನುಕೂಲ ಇಲ್ಲದೆ ದುಡಿಯಕ್ ಬಂದೆ ಅಷ್ಟೇ. ಇನ್ನೊಂದ್ 4 ದಿವಸ ಹೋಗ್ಲಿ, ಸಾಹುಕಾರ ಬಡವ ಅನ್ನೋ ಭೇದ ಎಲ್ಲ ಇಲ್ಲ ಅನ್ಸ್ಬಿಡ್ತೀವಿ. ಇದೆಲ್ಲ ಹೆಂಗ್ ಸಾಧ್ಯ ಮರಳಪ್ಪನವ್ರೆ? ಜನರನ್ನೆಲ್ಲ ಸೇರಿಸಿ ಕ್ರಾಂತಿ ಮಾಡ್ತೀವಿ. ಅಂದ್ರೆ ದಂಗೆ ಹೇಳ್ತೀವಿ, ದಂಗೆ. ಎಲ್ರ ಹಕ್ಕಿಗೂ ಹೋರಾಡ್ತೀವಿ. ಗಾಳಿ, ಬಿಸಿಲು, ನೀರು, ಮಣ್ಣು ಎಲ್ಲ ಒಬ್ಬನ ಆಸ್ತಿ ಅಲ್ಲ, ಎಲ್ರಿಗೂ ಸಮನಾಗಿ ಸೇರ್ಬೇಕಾಗಿತ್ತು ಅಂತ ಕೂಗಾಡ್ತೀವಿ. ಜನರನ್ನೆಲ್ಲ ಸೇರಿಸಿ ಗಲಾಟೆ ಮಾಡ್ತೀವಿ. ನೀವು ಹೇಳ್ತಾ ಇರೋದು ನಿಜಾನಾ? ನೋಡ್ತಿರೋ, ಇನ್ನೊಂದ್ 2 ವರ್ಷದಲ್ಲಿ ನಿನ್ನ ಈ ಜೀತದಿಂದ ಮುಕ್ತ ಮಾಡಿ ನಿನಗೂ ಒಂದು 4 ಎಕರೆ ಜಮೀನ್ ಕೊಡ್ತಿ, ನಿನ್ನೂ ಒಬ್ಬ ಸಾಹುಕಾರನ ಮಾಡ್ತೀವಿ. ಹಾಗೆ ಮಾಡ್ಲಿಲ್ಲ ನನ್ನ ಹೆಸರನ್ನೇ ಬದಲಾಯಿಸ್ಬಿಡು. ನಾನು ಬೊಂಬಾಯಿನಲ್ಲಿ ಓದ್ತಿರೋದು ಯಾಕೆ ಅಂತ ತಿಳ್ಕೊಂಡಿದ್ಯೋ, ಪ್ರಪಂಚದ ಎಲ್ಲಾ ದೇಶದ ವಿದ್ಯಮಾನಗಳನ್ನು ಕಲ್ತ್ಕೊಂಡು ನಮ್ಮ ಹಳ್ಳಿ ಜನಗಳನ್ನ ಉದ್ಧಾರ ಮಾಡೋದಿಕ್ಕೆ. ನಮ್ಮ ಕ್ರಾಂತಿ ಅಂದ್ರೆ ಏನ್ ಅನ್ಕೊಂಡೆ? ಈ ದೇಶದಿಂದನೇ ಬಡತನ ನಿರ್ಮೂಲ ಮಾಡಿ ಎಲ್ಲರೂ ಒಂದೇ ಅಂತ ಸಾರೋದಿಕ್ಕೆ. ಕೊಡೋ ಹಗ್ಗನ, ಕೊಡೋ ಹಗ್ಗನ. ನಾವೆಲ್ಲ ಸೇರಿ ಹೇಗೆ ದೇಶನ ಉದ್ಧಾರ ಮಾಡ್ತೀವಿ ಅಂತ ನೋಡ್ಕೋ. ಚಿಕ್ಕಣಿ, ಪೆಟ್ಟಿಗೆ ಹಾಸಿಗೆ ಎಲ್ಲ ಹುಷಾರಾಗಿ ನೋಡ್ಕೊಳ್ಳಿ. ನಾನು ಬರ್ತೀನ ಮುನಿಯ. ಹಾ. ಹೇಳಿದ್ದೆಲ್ಲ ಚೆನ್ನಾಗಿ ಜ್ಞಾಪಕ ಇದೆ ತಾನೆ? ಮುನಿಯ, ಚೆನ್ನಾಗಿ ತಿಳ್ಕೊ. ಮೆಟ್ಟಲ್ ಶಕ್ತಿ ಇರೋನು ಯಾರಿಗೂ ಹೆದರ್ಬೇಕಾಗಿಲ್ಲ, ಗೊತ್ತಾಯ್ತಾ? ಬೂದಿ ಮುಚ್ಚಿನ ಕೆಂಡದ ಹಾಗೆ ಅಜ್ಞಾನದಿಂದ ಮಂಕಾಗಿರೋ ಬುದ್ಧಿನ ಯೋಚನೆ ಅನ್ನೋ ಬಿಸಿಲಿಗಿಂತ ಬೀಸಬೇಕು. ಆಗ ಒಂದಲ್ಲ 10 ದಾರಿ ಸಿಗುತ್ತೆ, ಗೊತ್ತಾಯ್ತಾ? ಹೇಳಿದ್ದೆಲ್ಲ ಚೆನ್ನಾಗಿ ಮನ್ಸಲ್ಲಿ ಇಟ್ಕೋ. ಮನೆಯವ್ರಿಗೆಲ್ಲ ಕೇಳಿದೆ ಅಂತ ಹೇಳು. ಬರ್ತೀನೋ? ಮುನಿಯ, ಚೆನ್ನಾಗಿ ತಿಳ್ಕೊ. ಮೆಟ್ಟಲ್ ಶಕ್ತಿ ಇರೋರ್ಗು ಯಾರಿಗೂ ಹೆದರ್ಬೇಕಾಗಿಲ್ಲ, ಗೊತ್ತಾಯ್ತಾನೋ? ಬೂದಿ ಮುಚ್ಚಿನ ಕೆಂಡದ ಹಾಗೆ ಅಜ್ಞಾನದಿಂದ ಮಂಕಾಗಿರೋ ಬುದ್ಧಿನ ಯೋಚನೆ ಅನ್ನೋ ಬಿಸಿಲಿಗಿಂತ ಬೀಸಬೇಕು. ಆಗ ಒಂದಲ್ಲ 10 ದಾರಿ ಸಿಗುತ್ತೆ. ಹೇಳಿದ್ದೆಲ್ಲ ಚೆನ್ನಾಗಿ ಮನ್ಸಲ್ಲಿ ಇಟ್ಕೋ. ಎಲ್ಲಿದೆಯಾ ಜ್ಞಾನ? ಹುಚ್ಚ ಮೈನ. ಜನರನ್ನೆಲ್ಲ ಸೇರಿಸಿ ಕ್ರಾಂತಿ ಮಾಡ್ತೀವಿ. ದಂಗೆ ಹೇಳ್ತೀವಿ, ದಂಗೆ. ಎಲ್ರ ಹಕ್ಕಿಗೂ ಹೋರಾಡ್ತೀವಿ. ಗಾಳಿ, ಬಿಸಿಲು, ನೀರು, ಮಣ್ಣು ಎಲ್ಲ ಒಬ್ಬನ ಆಸ್ತಿ ಅಲ್ಲ, ಎಲ್ರಿಗೂ ಸಮನಾಗಿ ಸೇರ್ಬೇಕಾಗಿತ್ತು ಅಂತ ಕೂಗಾಡ್ತೀವಿ. ನೋಡ್ತಿರೋ, ಇನ್ನೊಂದ್ 2 ವರ್ಷದಲ್ಲಿ ನಿನ್ನ ಈ ಜೀತದಿಂದ ಮುಕ್ತ ಮಾಡಿ ನಿನಗೂ ಒಂದು 4 ಎಕರೆ ಜಮೀನ್ ಕೊಡ್ತಿ, ನಿನ್ನೂ ಒಬ್ಬ ಚಿಕ್ಕ ಸಾಹುಕಾರನಾಗಿ ಮಾಡ್ತೀವಿ. ಮುನಿಯ, ನೀನಾಗ್ತ ಏನು ಯೋಚನೆ ಮಾಡ್ತಿದ್ಯೋ? ವರ್ಷ ತಗೊಂಬಂದು ಕುದಿಯ ನೀರು ಹಾಕ್ತೀಯೇನೋ? ನನಗೆ ಇಲ್ಲ ನನಗೆ. ಎಷ್ಟು ದಿವಸ ಈ ಸೈಡ್ ಇಟ್ಕೊಂಡಿದ್ದೆ? ಇಲ್ಲ ನಿನಗೆ ಕೊಂದು ಬಿಡ್ತೀನಿ. ನನ್ನ ಮಗ ಮಗನೇ, ನಿನ್ನ ಹೆಣ ಮಾಡಿ ಇಲ್ಲ ಭೂತ್ ಹಾಕಿಬಿಟ್ಟೇನು. ಅಪ್ಪ, ಮುನಿಯ ಬರ್ಲಿಲ್ವಾ? ಹೇಳ್ಕಳ್ಸಿವಿ, ಬಂದ್ಬಿಡ್ತಾನೆ. ಅದೇ ಅವರು ನಿನಗೆ ತುಂಬಾ ಅನ್ಯಾಯ ಮಾಡ್ಬಿಟ್ಟ ಕಣವ. ಗಂಡನ ಮನೆಯಾಗೂ ನಿನಗೂ ಸುಖ ಸಿಗಲಿಲ್ಲ, ಈ ಮನೆಯಾಗೂ ನಿನಗೆ ನೆಮ್ಮದಿ ಸಿಗಲಿಲ್ಲ. ಅಳ್ಬೇಡಪ್ಪ, ಅದನ್ನೆಲ್ಲ ಯಾಕೆ ಯೋಚನೆ ಮಾಡ್ತೀಯ? ಸಮಾಧಾನ ಮಾಡ್ಕೊ. ಮುನಿಯ, ಮುನಿಯ, ನಿಮ್ಮ ಅಪ್ಪಂಗೆ ಮೈಗೂ ಸಾರಿಲ್ಲ, ಈಗ್ಲೂ ಆಗ್ಲೋ ಅಂತ ಅವನೇ. ನಿಮ್ಮ ಅಕ್ಕ ಕರ್ಕೊಂಬರ ಕೇಳಿದ್ಲು, ಬಾ ಬೇಗ. ಮುನಿಯ, ಯಾಕೋ ಇಲ್ಲಿ ಬಂದು ನಿಂತ್ಕೊಂಡೆ? ಮಾಡೋಕೇನು ಕೆಲಸ ಇಲ್ವ ನಿಂಗೆ? ಅಪ್ಪನಿಗೆ ತುಂಬಾ ಕಾಯಿಲೆ ಅಂತೆ, ಅದಕ್ಕೆ ನಿಮ್ಮನ್ನ ಸ್ವಲ್ಪ ಕೇಳ್ಕೊಂಡು ಹೋಗೋಣ ಅಂತ ಬಂದ. ನಿಮ್ಮ ಅಪ್ಪನ ಕಾಯಿಲೆ ಆದ್ರೆ ಡಾಕ್ಟರ್ ಬಂದು ನೋಡ್ಬೇಕು, ನೀನ್ ಹೋಗಿ ಏನ್ ಮಾಡ್ತೀಯಾ? ಆಗ್ಲೋ ಈಗ್ಲೋ ಅಂತ ಅವನಂತೆ ದಣಿ.
ಅಕ್ಕ ಕೂಡ ಈಗ್ಲೇ ಬಾ ಅಂತ ಹೇಳಿ ಕಳ್ಸಿದ್ದಾಳೆ. ಇದೇನವ ಮಾಡ್ಕೊಂಡು ಅಲ್ಲೇ ಹೋಗಿ ಜಾಂಡ ಹೊಡಿಬಿಡ್ಬೇಡ. ಇಲ್ಲ ತಾನೆ. ಸಂಜೆ ಹಾಲ್ ಕರೆ ಹೊತ್ತಿಗೆ ಬಂದ್ಬಿಡ್ಬೇಕು. ಬಂದ್ಬಿಡ್ತೀನಿ. ಹೋಗು. ನಾ ಬಂದಿವ್ನಿ ಅಪ್ಪ. ಹೇಗಿದ್ದೀಯಪ್ಪ? ನಾನು ಇವ್ರ ತಾಯಿನೂ ಸೇರಿ ನಿನಗೆ ತುಂಬಾ ನ್ಯಾಯ ಮಾಡ್ಬಿಟ್ವಿ. ಅವಳು ಆವತ್ತೇ ಕಣ್ಣು ಮುಚ್ಕೊಂಡ್ಲು, ನಾನು ಇವತ್ತು ಕಣ್ಣು ಮುಚ್ತಾ ಮುನಿಯ. ಅವಳ ಮೇಲೆ ಕೋಪಕ್ಕೆ ಮಾರನ ಕೈ ಬಿಡಬೇಡ ಕಂದ, ಮಾರನ ಕೈ ಬಿಡಬೇಡ. ಅಪ್ಪ, ನನ್ಗೆ ಯಾರ ಮೇಲೂ ಕೋಪ ಇಲ್ಲ, ಯಾರ ಮೇಲೂ ದ್ವೇಷ ಇಲ್ಲ. ಶಕ್ತಿ ಇರೋರಿಗೆ ದುಡಿಬೇಕು, ಎರಡೂ ತಿನ್ಬೇಕು. ನನ್ಗೆ ಗೊತ್ತಿರೋದು ಇಷ್ಟೇ. ಮುನಿಯ, ಸಾಲ ತೀರ್ಸೋಕಾಗ್ದೆ ನಿನ್ನ ಜೀತಿ ಬಿಟ್ಟಿವ್ನಿ. ಈಗ ಇವ್ರನ್ನೆಲ್ಲ ಸಾಕೋ ಬಾರನು ನಿನ್ ಮೇಲೆ ಬಿಟ್ಟಿವ್ನಿ. ಇವ್ರನ್ನೆಲ್ಲ ನೀನ್ ಹೆಂಗ್ ಸಾಕ್ತೀವೋ? ಎಲ್ಲರನ್ನೂ ನೋಡ್ಕೋತೀನಿ ಅಪ್ಪ. ಇನ್ಮೇಲೆ ಮನೆ ನಂದು. ಅಕ್ಕ, ಚೆನ್ನಿ, ನನ್ನ ತಮ್ಮನ್ನ ಸಾಕೋ ಹೊಣೆ ನಂದು. ನಿನ್ನೇನು ಯೋಚನೆ ಮಾಡ್ಬೇಡಪ್ಪ. ಮುನಿಯ, ಮುನಿಯ, ನಿನ್ನ ಮುನಿಯ, ಸಾಲ ತೀರ್ಸೋಕಾಗ್ದೆ ನಿನ್ನ ಜೀತಿ ಬಿಟ್ಟಿವ್ನಿ. ಈಗ ಇವ್ರನ್ನೆಲ್ಲ ಸಾಕೋ ಬಾರನು ನಿನ್ ಮೇಲೆ ಬಿಟ್ಟಿವ್ನಿ. ಇವ್ರನ್ನೆಲ್ಲ ನೀನ್ ಹೆಂಗ್ ಸಾಕ್ತೀವೋ? ಮುನಿಯ, ಚೆನ್ನಾಗಿ ತಿಳ್ಕೊ. ನಟ್ಟಲ್ಲಿ ಶಕ್ತಿ ಇರೋರ್ಗು ಯಾರಿಗೂ ಹೆದರ್ಬೇಕಾಗಿಲ್ಲ, ಗೊತ್ತಾಯ್ತಾನೋ? ಬೂದಿ ಮುಚ್ಚಿನ ಕೆಂಡದ ಹಾಗೆ ಅಜ್ಞಾನದಿಂದ ಮಂಕಾಗಿರೋ ಬುದ್ಧಿನ ಯೋಚನೆಯನ್ನ ಬಿಸಿಲಿನಿಂದ ಬೀಸಬೇಕು. ಆಗ ಒಂದಲ್ಲ 10 ದಾರಿ ಸಿಗುತ್ತೆ. ನೀನೇನು ಎಷ್ಟು ದಿನ ಅಂತ ಹೀಗೆ ಕೂಲಿ ಮಾಡ್ತೀಯ? ಚೆನ್ನಿನೂ ವಯಸ್ಸಿಗೆ ಬಂದಾಯ್ತು. ಭೋಗ್ಯಕ್ಕೆ ಬಿದ್ದಿರೋ ಬಾವನ್ ಜಮೀನ್ ಬಿಡಿಸ್ಕೊಂಡ್ರೆ ನೀನು ನಾನು ಇಬ್ರು ಸೇರ್ ದುಡಿಬಹುದು. ನೀನು ಅವ್ರಿವ್ರ ಜಮೀನಲ್ಲಿ ಕೆಲಸ ಮಾಡೋಕ್ಕಿಂತ ನಮ್ ಜಮೀನಲ್ಲೇ ಕೆಲಸ ಮಾಡ್ಬೋದು. ನೀನ್ ಹೇಳೋದು ನಿಜ ಕಣೋ. ಆದ್ರೆ ಅದನ್ನ ಹೆಂಗೋ ಬಿಡಿಸೋದ್ ಮುನಿಯ? ನಿಮ್ ಭಾವ ಇದ್ದಾಗ್ಲೇ ಆಗ್ಲಿಲ್ಲ, ಇನ್ ನಮ್ ಕೈಲಾಗುತ್ತಾ? ನಿನಗೆ ಜಿತವೇ ಗತಿ, ನನಗ್ ಕೂಲಿಯ ಗತಿ. ಅಕ್ಕ, ಗೌಡ್ರ ಚಿತ ಮಾಡಿದ್ರೆ ನನ್ ಒಬ್ನ ಹೊಟ್ಟೆ ಏನೋ ತುಂಬುತ್ತೆ. ಆದ್ರೆ ಭೂತಾಯಿ ಸೇವೆ ಮಾಡಿದ್ರೆ ನಮ್ಮೆಲ್ಲರ ಹೊಟ್ಟೆನೂ ತುಂಬುತ್ತೆ ಅಲ್ವಾ? ಸರಿಯಪ್ಪ, 1000 ರೂಪಾಯಿ ಸಾಲ ತೀರಿಸೋ ಶಕ್ತಿ ನಮ್ಗೆಲ್ಲೋ ಇದೆ. ಅಕ್ಕ, ನನ್ಗೊಂದು ಯೋಚನೆ. ನೀ ಮನ್ಸು ಮಾಡಿದ್ರೆ ಆಗತ್ತೆ. ಏನೋ ಅದು? ನೀನ್ ಮನೆ ಮಾರಿದ್ರೆ ಹೇಗೆ? ಮನೆ ಮಾರಿದ್ರೆ ಇರೋದಿಲ್ಲೋ? ಇದು ನಿನ್ ಮನೆನೇ ಅಲ್ವಾ ಅಕ್ಕ? ಇನ್ಮೇಲೆ ಎಲ್ಲ ಸೇರಿ ಒಟ್ಟಿಗಿದ್ರೆ ಆಯ್ತು. ಆ ಮನೆ ಮಾರಿದ್ರೆ 500 600 ಬರ್ಬೋದು. ಮಿಕ್ಕಿದಕ್ಕೇನ್ ಮಾಡ್ತೀಯ? ಚಿಕ್ಕಮ್ಮನ್ ಡಾಬು, ಚೈನು, ನಿನ್ನ ಹತ್ರ ಇರೋ ಒಡವೆಗಳು ಎಲ್ಲ ಮಾರ್ಬಿಡೋಣ. ನನ್ನ ಹತ್ರ ಇರೋದು ಒಂದು ನಾಗರ, ಒಂದು ಕುಚ್ಚು, ಒಂದು ಖಡ್ಗ. ಇದನ್ನ ಅವ್ವ ಕೊಟ್ಟಿತ್ತು, ಚೆನ್ನಿಗೆ ಕೊಡು ಅಂತ. ಹೊಟ್ಟೆಗೆ ಇಲ್ದಿರುವಾಗ ಒಡವೆ ಮಾಡ್ಕೊಂಡು ಏನಕ್ಕ ಸುಖ? ಏನಪ್ಪ, ನನ್ನ ಹತ್ರ ಇರೋ ಒಡವೆಗಳನ್ನೆಲ್ಲ ಮಾರೋಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಇದ್ರಲ್ಲಿ ನಿಂದು ನಂದು ಅನ್ನೋದು ಏನಕ್ಕ ಬಂತು? ಎಲ್ಲ ನಮ್ದೇ ತಾನೆ. ನೋಡು, ಇದ್ರ ಪಾಪ ಪುಣ್ಯ ಎಲ್ಲ ನನಗೆ ಬಿಟ್ಬಿಡು. ನಾನು ಹೇಳ್ದಾಗ ಕೇಳು. ಸರಿ ಕಣಪ್ಪ, ಬೆನ್ನಲ್ಲಿ ಬಿತ್ತಮ್ಮ ನೀನು. ನಿನ್ನೆ ನಂಬಿದ್ದೀನಿ. ಹಾಲಲ್ಲಾದ್ರೂ ಹಾಕು, ನೀರ್ನೆಲ್ಲಾದ್ರೂ ಹಾಕು. ಅಕ್ಕ, ನನ್ನ ಪ್ರಾಣನಾದ್ರೂ ಕೊಟ್ಟು ನಿಮ್ಮನ್ನೆಲ್ಲ ಕಾಪಾಡ್ತೀನಿ. ನನ್ನ ನಂಬಕ್ಕ, ನನ್ನ ನಂಬು.
ದೇವರಲ್ಲಿಯಪ್ಪ. ಓಂ ಶಂಭುವೇ ನಮಃ. ಓಂ ಸಾಯಿನಾಥಾಯ ನಮಃ. ಧನಲಕ್ಷ್ಮಿ ಸೌಭಾಗ್ಯಲಕ್ಷ್ಮಿ ನಮೋ ನಮಃ ನಮೋ ನಮಃ. ದಣೆ ಮುನಿಯಾನು ಕೆಂಚಕ್ಕನು ಬಂದವ್ರೆ. ಓ ಮುನಿಯ ಬಂದವನ? ಆ ಕೆಂಚಕ್ಕನ್ ಯಾಕೆ ಕರ್ಕೊಂಡ್ ಬಂದವನೇ? ನಂಗೇನ್ ಗೊತ್ತು. ಓ ಏನ ಮುನಿಯ, 4 ದಿವಸದಿಂದ ಕೆಲಸಕ್ಕೆ ಬರ್ಲಿಲ್ಲ, ಅದಕ್ಕೆ ತಪ್ಪಾಯ್ತು ಅಂತ ಕೇಳ್ಕೊಳಕ್ಕೆ ನಿಮ್ಮ ಅಕ್ಕನ ಕರ್ಕೊಂಡು ಬಂದಿದ್ದೀಯಾ? ನಾನೇನು ನಿಂಗೆ ದಂಡಿಸೋಲ್ಲ, ನಂಗೂ ಹೃದಯ ಆಯ್ತು. ಹೆತ್ತಪ್ಪ ತೀರ್ಕೊಂಡ್ರೆ ನೀನ್ ತಾನೇ ಏನ್ ಮಾಡ್ತೀಯ? ನೋಡು, ನಿಂಗೇನೇ ಕಷ್ಟ ಬಂದ್ರು ಹೆದರ್ಕೋಬೇಡ, ನಾನಿದ್ದೀನೋ. ಇಂಥ ಸಮಯದಲ್ಲಿ ಅಯ್ಯೋ ಅಂದೆ, ಇನ್ಯಾವ ಸಮಯದಲ್ಲಿ ಅಯ್ಯೋ ಅನ್ನಕ್ಕಾಗುತ್ತೋ ನಂಜ? ಕೆಂಚಕ್ಕ ಇನ್ನಷ್ಟು ಸಾಲ ಕೇಳಿದ್ರು ನಾನ್ ಕೊಡದೇ ಇರ್ತೀನಾ? ಕೊಡದೆ ಉಂಟಾದಣಿ, ಬಡ್ಡಿ ಕೊಡ್ತಾರೆ ಅಂದ್ಮೇಲೆ ಸಾಲ ಇಲ್ಲ ಅಂತೀರಾ? ನಾವು ಸಾಲ ಕೇಳೋಕ್ ಬಂದಿಲ್ಲ ಸಾವುಕಾರ್ರೆ, ಸಾಲ ತೀರ್ಸೋಣ ಅಂತ ಬಂದಿದ್ದೀವಿ. ಅಂದ್ರೆ ಇನ್ಮೇಲೆ ನಮ್ ನೆಲದಲ್ಲಿ ನಾವೇ ಸಾಗುವಳಿ ಮಾಡೋವ ಅಂತ. ಅಕ್ಕಂದು 2 ಎಕರೆ ಗದ್ದೆ ಐತಲ್ಲ, ಅದನ್ನು ಸೇರಿಸಿ ನಾನೇ ನಿಂತ್ಕೊಂಡು ಬೇಸಾಯ ಮಾಡೋವ ಅಂತ. ಎಂಚವ್ವ, ನೀವು ನನ್ನನ್ನು ನಂಬಿಕೊಂಡ್ರೆ ಒಂದಲ್ಲ ಒಂದು ಕಷ್ಟಕ್ಕಾಗ್ತೀನಿ, ಸಾಲಾನು ಕೊಡ್ತೀನಿ. ಅದು ಬಿಟ್ಟು ಆಕಾಶ ಕೊಡೋ ಮಳೆ ನಂಬ್ಕೊಂಡು ಅನ್ನ ತಿಂತೀನಿ ಅಂದ್ರೆ ಮಣ್ಣು ತಿನ್ಬೇಕಾಗುತ್ತೆ ಅಷ್ಟೇ. ಹೋಗ್ಲಿ ಬಿಡಿ, ಅವ್ರಿಗಿಷ್ಟ ಇಲ್ಲ ಅಂದ್ರೆ ನೀವ್ಯಾಕ್ ಬಲವಂತ ಮಾಡ್ತೀರಾ? ಅವ್ರೇನ್ ಕೇಳ್ತಾರೋ ಅದನ್ನ ಕೊಟ್ಟು ಕಳ್ಸಿದ್ರ ಆಯ್ತು. ಮುನಿಯ ಯಾರೇ? ನಮ್ಮನೆ ಅನ್ನ ತಿಂದು ಬೆಳೆದವನ್ ಅಲ್ವೇನೆ? ಅವನು ಅಡ್ಡ ಹಾದಿ ಹಿಡಿತಿದ್ರೆ ನೋಡ್ಕೊಂಡು ಸುಮ್ಮನೆ ಇರೋ ಅಂತೀಯಾ? ಸರಿ, ನಂಗ್ಯಾಕೆ, ತಗೊಳ್ಳಿ. ಒಳಗಡೆ ತಗೊಂಡೋಗ್, ನಾನು ಆಮೇಲೆ ಬಂದು ಕುಡಿತೀನಿ. ಮುನಿಯ, ಕೆಂಚವ್ವ, ಹಣ ತಗೊಂಡು ಮನೆಗೆ ಹೋಗಿ ನಿಧಾನವಾಗಿ ಯೋಚನೆ ಮಾಡಿ ಆಮೇಲೆ ಬಂದು ನಿಮ್ ನಿರ್ಧಾರ ತಿಳಿಸಿ. ಎಷ್ಟು ದಿವಸ ಯೋಚನೆ ಮಾಡಿದ್ರು ಅಷ್ಟೇ ದಾಣೆ. ನಾನು ಸ್ವಂತವಾಗಿ ದುಡಿಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟೆ. ನಂಜ, ಯಾವನೋ ಅಯೋಗ್ಯ ನನ್ನ ಮಗ ಇವನ್ ತಲೆ ಕೆಡಿಸ್ಬಿಟ್ಟಿದ್ದಾರೆ ಕಾಣೋ. ಏನೋ ಪ್ರೀತಿಗೆ ಗುಲಾಮ್ ನನ್ನ ಮಗನೇ ಅಂದ್ರೆ ನಿನ್ಗೆ ಸ್ವತಂತ್ರನೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿಯಾ? ಮುಟ್ಟಾಳ್ ನನ್ನ ಮಗನೇ, ಒಂದ್ ಕೆಲಸ ಮಾಡು, ನೀನು ಸ್ವತಂತ್ರವಾಗೇ ಸಾಯಿ. ಆದ್ರೆ ಅದಕ್ಕೂ ಖರ್ಚಿಗೆ ಹಣ ಬೇಕಲ್ಲಪ್ಪ. ನಿನ್ ತಮ್ಮ ಮಾರನ್ನ ನಮ್ಮ ಮನೆ ಕೆಲಸಕ್ಕೆ ಕಳ್ಸು, ತಿಂಗಳ 50 ರೂಪಾಯಿ ನಿನ್ ಕೈಗೆ ಕೊಡ್ತೀನಿ. ಅವನ್ನ ಓದಿಸ್ಬೇಕಂತಿದ್ದೀನಿ ಸಾವುಕಾರ್ರೆ. ಅಲರ್ಟೆ ನನ್ನ ಮಗನೇ, ನೆನ್ನೆ ತನಕ ಮೂಗು ಬಸ್ವಾತ್ ಹೊಡ್ದಂಗ್ ದುಡಿತಾ ಇದ್ದೆ, ಇವತ್ ಚಿಕ್ಕಂಗ್ ಮಾತಾಡ್ತಿದ್ಯಾ? ಮಾಡ್ಕೊಳ್ಳು, ಮಾಡ್ಕೋ. ಓಹೋ, 2 ವರ್ಷ ಬಿಸಿಲು ಮಳೆಯಲ್ಲಿ ಸತ್ತು ಸುಣ್ಣವಾದ್ರೆ ಆಮೇಲೆ ನೀನೇ ಬರ್ತೀಯ ನಾಯಿ ಬಂದಂಗೆ. ಖರೀದಿ ಮಾಡ್ಕೊಳ್ಳಿ, ಹೋಗಿ ಹಾಕೊಳ್ಳಿ ಅಂತ ಆಮೇಲೆ ತೋರಿಸ್ತೀನೋ. ಹಣ ಸರಿಯಾಗಿ ತಗೊಂಡ್ಬಂದಿದ್ಯಾ? ಹ್ಞೂ ಸಾವುಕಾರ್ರೆ. ಪತ್ರ ತರ್ತೀನಿ. ಇದರಲ್ಲಿ 1 ರೂಪಾಯಿ ಕಮ್ಮಿ ಇದ್ರು ನಿನ್ನ ಮೈ ಚರ್ಮ ಸುಲ್ದು ಬಿಡ್ತೀನಿ. ತೊಲಗೋಗು, ನೀನು ಮುಖ ದರ್ಶನ ಮಾಡಿಸ್ಬೇಡ. ತಿರುಬೋಕೆ ಬಡ್ಡಿ ಮಕ್ಕಳನ್ನ ತಗೊಂಡ್ಬಂದು ಇನ್ಮೇಲೆ ಈ ಭೂಮಿ ಎಲ್ಲ ನಮ್ದು. ಹೂನಪ್ಪ. ಯಾರ ಹಕ್ಕು ಅದ್ರ ಮೇಲೆ ಇಲ್ಲ. ಹಗಲು ರಾತ್ರಿ ಈ ಭೂತಾಯಿ ಸೇವೆ ಮಾಡೋಣ, ಈ ಭೂಮಿಯಿಂದ ಬಂಗಾರ ತೆಗಿಯೋಣ. ಯಾರ ಹಂಗೂ ಇಲ್ದೆ ಆಗ್ ಬದುಕೋಣ. ನನ್ ಗುರು ಮರಳಪ್ಪ ಹೇಳಿದ್ದಲ್ಲ, ನಾನ್ ಮಾಡಿ ತೋರಿಸ್ತೀನಿ.